ಹಲೋ ಟ್ರೇಡರ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗ್ರೋಮ್ ಕನ್ನಡ ಚಾನಲ್. ನಾನು ಸೆಕೆಂಡ್ ಒಂದು ಟ್ರೇಡ್ ತೊಗೊಂಡಿದ್ದೆ, ಅದರಲ್ಲಿ ಲಾಸ್ ಬುಕ್ ಮಾಡಿದ್ದೀನಿ. ಆ್ಯಂಡ್ ಅದೇ ಥರ ಮಿಸ್ಟೇಕು ಇವತ್ತು ಮಾಡಿದ್ದೀನಿ. ಅದೇನು ಮಿಸ್ಟೇಕು, ನೆಕ್ಸ್ಟ್ ಏನಕ್ಕೆ ಅದನ್ನು ಮಾಡಬಾರ್ದು, ಎಲ್ಲರಿಗೂ ಅದರಿಂದ ಹೆಲ್ಪ್ ಆಗುತ್ತೆ. ಮಿಸ್ ಮಾಡ್ದೇ ನೋಡಿ, ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಯಿತು ಅಂತ. ಮಾರ್ಕೆಟ್ ಡೈರೆಕ್ಷನಲ್ಲೇ ನಾನು ಇದ್ದೆ, ಮಾರ್ಕೆಟ್ಗೆ ಎಗ್ನೆಸ್ಟ್ ಇರಲಿಲ್ಲ. ಬಟ್ ನಾನು ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ತಪ್ಪು ಮಾಡಿದ್ದೆ. ಸ್ಟಾಪ್ ಲಾಸ್ ಇಲ್ಲಿ ಇಡಬೇಕಾಯ್ತು, ಇಟ್ಟಿರಲಿಲ್ಲ. ಸೊ ನನಗೆ ಲಾಸ್ ಆಗಿದೆ. ನೋಡಿ, ಇವಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬಾರ್ ಚಾರ್ಟ್ ರಿಪ್ಲೈ ಆಗಿ ತೋರಿಸ್ತೀನಿ. ಇದು ನೆನ್ನೆ ಕ್ಯಾಂಡಲ್ಸು, ಲಾಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದೆ ನೋಡಿ. ಜೂನ್ 2 ಕ್ಯಾಂಡಲ್ ಓಪನ್ ಆಗ್ತಾ ಇದೆ. ಫಸ್ಟ್ ಕ್ಯಾಂಡಲು ಇದು 5 ಮಿನಿಟ್ಸಲ್ಲಿದೆ. ಫಸ್ಟ್ 15 ಮಿನಿಟ್ಸು ನಾವು ಯಾವುದೇ ರೀತಿ ಟ್ರೇಡ್ ತೊಗೊಳ್ಳಲ್ಲ. ನಾನು ಯೂಶ್ವಲಿ ಯಾರೂ ತೊಗೋಬೇಡಿ, ಬಿಕಾಸ್ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾಗಲ್ಲ. ಮಾರ್ಕೆಟ್ ಸೆಟ್ಲ್ ಆಗಾಕ್ಬಿಡಿ ಸ್ವಲ್ಪ. ನೋಡಿ, ಬರ್ತಾ ಇದೆ. ಆ್ಯಕ್ಚುಲಿ 9:15 ಮಾರ್ಕೆಟ್ ಓಪನ್ ಆಗುತ್ತೆ. 9:15 ಮಾರ್ಕೆಟ್ ಓಪನ್ ಆದರೆ 9:30 9:45ವರೆಗೂ ಮಾರ್ಕೆಟ್ ಡೈರೆಕ್ಷನ್ ತೋರಿಸುತ್ತೆ. ಮಾರ್ಕೆಟಲ್ಲಿ ಯಾವ ಕಡೆ ಕ್ಯಾಂಡಲ್ ಸೆಟ್ ಆಗುತ್ತೆ ಅಂತ ತೋರಿಸುತ್ತೆ. ಸೊ ಆ ಸೆಟ್ಲ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಆಮೇಲೆ ನೀವು ಟ್ರೇಡ್ ತೊಗೊಳ್ಳೋದಾದರೆ ನೋಡಿ. ಮತ್ತು ನಿಮ್ಮ ಸೆಟಪ್ಗೆ ಬರೋವರೆಗೂ ವೆಯ್ಟ್ ಮಾಡಿ ಫಸ್ಟ್ ಆಫ್ ಆಲ್. ನಂತರ ನಾನು ಆ್ಯಕ್ಚುಲಿ ಫೋಮೋಗೆ ಬಂದು ಮಾಡಿದ್ದು ನೋಡಿ. ಇಲ್ಲಿ ನಾನು ಅಲ್ಲೊಂದು ಸೆಕೆಂಡ್ ರೆಡ್ ಕ್ಯಾಂಡಲ್ ಇದೆಯಲ್ಲ, ಆ ರೆಡ್ ಕ್ಯಾಂಡಲಲ್ಲಿ ಪುಲ್ ಬ್ಯಾಕ್ ಆಗುತ್ತೆ. ಈಗ ತೋರಿಸ್ತೀನಿ ನೋಡಿ. ಇದು ಬುಲ್ಲಿಶ್ ಕ್ಯಾಂಡಲ್ ಬಂತು, ಇಲ್ಲೊಂದು ಪುಲ್ ಬ್ಯಾಕ್ ಆಯಿತು. ಪುಲ್ ಬ್ಯಾಕ್ ಹಾಕಿದ ತಕ್ಷಣ ನಾನು ಅಲ್ಲಿ ಎಂಟ್ರಿ ಆದೆ. ಆ ಎಂಟ್ರಿ ಇದೆ ನೋಡಿ, ಆ ಪಾಯಿಂಟ್ 23,352 ಎಂಟ್ರಿ ಆಗಿ ನೆಕ್ಸ್ಟ್ ಕ್ಯಾಂಡಲೇ ನಂಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಸ್ಟಾಪ್ ಲಾಸ್ ಹಿಟ್ ಆಗಿದ ತಕ್ಷಣ ನಾನು ಎಕ್ಸಿಟ್ ಆಗ್ತೀನಿ ನೋಡಿ. ಈಗ ಅದು ಏನಕ್ಕೆ ಎಂಟ್ರಿ ರಾಂಗ್ ನಂದಲ್ಲಿ. ನಾನು 3 ಮಿನಿಟ್ಸ್ ಕ್ಯಾಂಡಲ್ ಹಾಕೊಂಡಿದ್ದೆ. ಅಂದರೆ 3 ಮಿನಿಟ್ಸ್ ಕ್ಯಾಂಡಲ್ ಯಾವಾಗಲೂ ರಾಂಗ್ ಆಗುತ್ತೆ ಅಂತಿಲ್ಲ. ಬಟ್ 15 ಮಿನಿಟ್ಸ್ ಕ್ಯಾಂಡಲ್ ಅಂತಂದರೆ ದೇರ್ ವಿಲ್ ಬಿ ಮೋರ್ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಜಾಸ್ತಿ ಜನ ಟ್ರೇಡಿಂಗಲ್ಲಿ ಇರ್ತಾರೆ ಆವಾಗ. ಸೊ 15 ಮಿನಿಟ್ಸ್ ಕ್ಯಾಂಡಲ್ ಈಸ್ ಸೇಫ್. ಸೊ ಸ್ಟಾಪ್ ಲಾಸ್ ಇಟ್ಟಾದ್ಮೇಲೆ ನಾನು ಎಕ್ಸಿಟ್ ಆಗ್ತೀನಿ. ಎಕ್ಸಿಟ್ ಆದಮೇಲೆ ನೋಡಿ ಎಷ್ಟು ಲಾಸ್ ಆಗಿದೆ ಅಂತ ತೋರಿಸ್ತೀನಿ ಇವಾಗ. ಇಲ್ಲಿ ನೋಡಿ, ಇದೇನೇ ಲಾಸ್ ಆಗಿದ್ದು, ಫಸ್ಟ್ ಟ್ರೇಡ್ ಲಾಸ್ ಇದು ಅವತ್ತಿನ ದಿನದ್ದು. ಸೊ ನಾನು ಎಕ್ಸಿಟ್ ಆಗಿಲ್ಲ ಅಂತಂದಿದ್ರೆ ಮೇ ಬಿ ಜಾಸ್ತಿ ಹೋಗ್ತಿತ್ತೇನೋ. ಸೊ ಸ್ಟಾಪ್ ಲಾಸ್ ಹಿಟ್ ಹಾಕಿದ ತಕ್ಷಣ ಯಾವತ್ತೂ ಎಕ್ಸಿಟ್ ಆಗೋದು ಕಲೀರಿ, ನಿಮ್ಮ ಕ್ಯಾಪಿಟಲ್ ಉಳಿಸ್ಕೊಳ್ಳೋದು ಕಲೀರಿ. ಮೈನ್ ಥಿಂಗ್ ಅದು. ಈಗ ನಾನು ಇನ್ನೊಂದು ಎಂಟ್ರಿಗೆ ಹೋಗ್ತೀನಿ, ಬಿಕಾಸ್ ನಾನು ಲಾಸ್ ಆಗಿದೆ, ನಾನು ಬೇಗ ರಿಕವರಿ ಮಾಡಿಕೊಡ್ಬೇಕು. ಸೊ ಈ ಮೆಂಟಾಲಿಟಿಲಿ ಇದ್ದೆ ನಾನು. ಯಾವಾಗ ಆ ಮೆಂಟಾಲಿಟಿಗೆ ಹೋಗ್ತೀವೋ, ನಾನು ಫೋಮೋಗೆ ಹೋಗ್ತೀವಿ. ಫೋಮೋ ಅಂತಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಎಲ್ಲಿ ಈ ಟ್ರೈನ್ ಮಿಸ್ ಆಗ್ಬಿಡುತ್ತೋ, ತಗೊಬಿಡೋಣ. ನೋ, ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ನನಗೆ ಇನ್ನೊಂದು ಲಾಸ್ ಆಯಿತು. 3,068 ರುಪೀಸ್. 23,400 PE, 3,068 ರುಪೀಸ್ ಲಾಸ್ ಆಯಿತು. ಓಕೆ, ಸೊ ನಾನು ಏನು ತಪ್ಪು ಮಾಡಿದೆ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಇವಾಗ ನೋಡಿ, ಇಲ್ಲಿ ನಾನು ಎಂಟ್ರಿ ತೊಗೊಂಡೆ ಬಿಕಾಸ್ EMA ಕ್ರಾಸ್ ಓವರ್ ಆಗಿದೆ. ಕ್ರಾಸ್ ಓವರ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ಲು ಇಟ್ಸ್ ಎ ವೆರಿ ಗುಡ್ ಮೂವ್. ಸೊ ಆ ಕ್ಯಾಂಡಲ್ನೇ ನಾನು ಸ್ಟಾಪ್ ಲಾಸ್ಗೆ ಇಟ್ಕೊಂಡೆ. ನೆಕ್ಸ್ಟು ಎಂಟ್ರಿ ಪಾಯಿಂಟ್ ತೊಗೊಂಡೆ. ಅದಾದಮೇಲೆ ಟಾರ್ಗೆಟ್ ಇಟ್ಕೊಂಡು 1:2 ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಟೈಮಲ್ಲಿ ನಾನು ಎಕ್ಸಿಟು ಆಗ್ತೀನಿ, ಬಿಕಾಸ್ 1:1 ಬಂದಿದೆ. ಆ್ಯಂಡ್ ಇನ್ನೇನು ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಆಗ್ತಾ ಇದೆ. ಸೊ ಇಷ್ಟೊತ್ತವರೆಗೂ ನಾವು ಇಟ್ಕೊಳ್ಳೋದು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ನಾನು ಎಕ್ಸಿಟ್ ಕೂಡ ಆಗ್ತೀನಿ. ಈ ಅಟ್ಲೀಸ್ಟ್ 1:1 ರಿಸ್ಕ್ ಸಿಕ್ಕಿದ್ರೆ ಸ್ವಲ್ಪನಾದರೂ ಐ ಕ್ಯಾನ್ ರಿಕವರ್ ಅನ್ನೋ ಒಂದು ಮೆಂಟಾಲಿಟಿಲಿ ಎಕ್ಸಿಟು ಆದೆ. ಬೆಟರ್, ಒಳ್ಳೇದಾಯ್ತು ನಾನು ಎಕ್ಸಿಟ್ ಆಗಿದ್ದಕ್ಕೆ. ನೋಡಿ, ಅಟ್ಲೀಸ್ಟ್ ನನಗೆ 2,600 ರುಪೀಸ್ ಪ್ರಾಫಿಟ್ ಸಿಕ್ಕಿ 2,483 ನಾನು ಡೇನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅವತ್ತಿನ ದಿನದ್ದು. ನೋಡಿ, ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತಂದರೆ, ಆ್ಯಕ್ಚುಲಿ ನಾನು ಫಸ್ಟು ಎಂಟ್ರಿ ಮಾಡಬೇಕಾದ್ರೆ ವೆಯ್ಟ್ ಮಾಡಬೇಕಾಗಿತ್ತು. ಯಾಕೆ ಅಂತಂದರೆ, ಇಲ್ಲಿ ನೋಡಿ, ನಾನು ಎಂಟ್ರಿ ಎಲ್ಲಿಟ್ಟಿದ್ದೀನಿ, ಸ್ಟಾಪ್ ಲಾಸ್ ಎಲ್ಲಿಡಬೇಕಾಗಿತ್ತು ಅಂತ. ನಾನು ಏನು ಎಂಟ್ರಿ ಆದ್ನೋ ದಟ್ ಈಸ್ ಪರ್ಫೆಕ್ಟ್. ಆದರೆ ನಾನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಾನು ಸ್ಟಾಪ್ ಲಾಸ್ನ ಈ ಪೋರ್ಷನಲ್ಲಿ ಇಡೋದಕ್ಕಿಂತ ಎಕ್ಸಾಕ್ಟಾಗಿ ಆ ಕ್ಯಾಂಡಲ್ ಲೋ ಅಲ್ಲಿ ಇಟ್ಟಿದ್ದಿದ್ರೆ
1:2 ನನಗೆ ಈಸಿ ಟಾರ್ಗೆಟ್. ನೋಡಿ ಇವಾಗ ತೋರಿಸ್ತೀನಿ. 1:2 ಬರುತ್ತೆ. ಈಗ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಲ್ಲೇನೆ. ನೋಡಿ ಇದು ನನ್ನ ಎಂಟ್ರಿ ಪಾಯಿಂಟ್ ಆಗಬೇಕಾಗಿತ್ತು. ಅದು ಆ ಕ್ಯಾಂಡಲ್ಲು ಎಕ್ಸಿಟ್ ಪಾಯಿಂಟ್ ಆಗಬೇಕಿತ್ತು. ಹಂಗಾಗಿದ್ದಿದ್ರೆ ಯಾವುದೇ ಕಾರಣಕ್ಕೂ ನಾನು ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇರಲಿಲ್ಲ. ಕರೆಕ್ಟಾ? ಸೊ ನನ್ನ ಈಸಿ ಟಾರ್ಗೆಟ್ ಆಗ್ತಾಯಿತ್ತು ನನಗೆ. ಈಸಿ ಅಂದರೆ ಈಸಿ ಟಾರ್ಗೆಟ್ ಆಗ್ತಾಯಿತ್ತು. ಅಟ್ಲೀಸ್ಟ್ ಈ ಕ್ಯಾಂಡಲ್ ಪುಲ್ ಬ್ಯಾಕ್ ಕ್ಯಾಂಡಲ್ ಆಗಿತ್ತಲ್ಲ, ಕೆಳಗಡೆಗೆ ಬಂದು ಮತ್ತೆ ಮೇಲೆ ಬಂದಿದೆಯಲ್ಲ, ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಿರೋ ಜಾಗದಲ್ಲಿ ನಾನು ಏನಾದರೂ ಎಂಟ್ರಿ ಕೊಟ್ಟಿದ್ದಿದ್ರೆ ನನಗೆ 1:2 ಸಿಗ್ತಾಯಿತ್ತು. ಸೊ ಯಾವತ್ತೂ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಾವು ಕಂಪ್ಲೀಟ್ ಆ ಮಾರ್ಕೆಟ್ನ ಬ್ರಾಡರ್ ಮಾರ್ಕೆಟಾಗಿ ಬ್ರಾಡರ್ ವ್ಯೂವಿಂದ ನೋಡಿದ್ರೆ ಮಾತ್ರ ನಮಗೆ ಗೊತ್ತಾಗೋದು. ಆ ಫೋಮೋ ಒಂದು ತಲೆಗೆ ಬಂದರೆ ಟೆನ್ಷನ್ ಆಗಿ ನಾವು ಏನು ಮಾಡ್ತೀವಿ ಅಂತಲೂ ಗೊತ್ತಾಗಲ್ಲ. ಆ ಥರ ಆಗುತ್ತೆ. ನೋಡಿ ಇವತ್ತಿಂದೊಂದು ತೋರಿಸ್ತೀನಿ ನಿಮಗೆ. ಇದು ಇವತ್ತಿಂದು ನನ್ನ ಎಂಟ್ರಿ ನೋಡಿ. ಅಲ್ಲಿ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಥರ್ಡ್ ಕ್ಯಾಂಡಲು 10 o'clockಗೆ ನಾನು ಅಲ್ಲಿ ಎಂಟ್ರಿ ಹಾಕ್ತೀನಿ. ಎಕ್ಸಾಕ್ಟು ಆ ಕ್ಯಾಂಡಲ್ ಲೋ ಅಲ್ಲಿ ಸ್ಟಾಪ್ ಲಾಸ್ ಇಡ್ತೀನಿ. ಸ್ಟಾಪ್ ಲಾಸ್ ಇಟ್ಟು ನಾನು ಮಾರ್ಕೆಟ್ ಡೈರೆಕ್ಷನಲ್ಲೇ ಇದ್ದೀನಿ. ಮಾರ್ಕೆಟ್ ಈಸ್ ಅಪ್ಸೈಡ್, ನಾನು ಅಪ್ಸೈಡೇ ಇದ್ದೀನಿ. ಬಟ್ ಸ್ಟಿಲ್ ನನಗೆ ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ 23,400ಗಿಂತ ಡೌನ್ ಬಂದು. ಸೊ ನಾನು ಅದನ್ನು ಸೆಕೆಂಡ್ ಕ್ಯಾಂಡಲಲ್ಲಿ ಎಂಟ್ರಿ ತಗೊಂಡು, ಅಂದರೆ 9:45 ಕ್ಯಾಂಡಲ್ ಏನು ಕ್ಲೋಸ್ ಆಗಿದೆಯೋ ಅಲ್ಲಿ ಎಂಟ್ರಿ ತಗೊಂಡು, ಅದು ಕ್ಯಾಂಡಲ್ ಲೋಗೆ ನಾನೇನಾದರೂ ಸ್ಟಾಪ್ ಲಾಸ್ ಇಟ್ಟಿದ್ದಿದ್ರೆ ನನಗೆ ಈಸಿಲಿ 1:2 ಟಾರ್ಗೆಟ್. ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ರಿಸ್ಕ್ ರಿವಾರ್ಡ್ ರೇಷಿಯೋ ಇಸ್ ಎಕ್ಸಾಕ್ಟ್ 1:2. 1:2 ನಂಗೆ ಬಂದುಬಿಡ್ತಾಯಿತ್ತು ಈಸಿಯಾಗಿ. ಸೊ ಯಾವುದೇ ಕಾರಣಕ್ಕೂ ಇನ್ಯಾವತ್ತೂ ನಾನು ಈ ಮಿಸ್ಟೇಕ್ ಮಾಡೋಕ್ಕೋಗಲ್ಲ. ನೀವು ತಿಳ್ಕೊಳ್ಳಿ, ಮಾಡೋಕ್ಕೆ ಹೋಗಬೇಡಿ. ನಿಮಗೂ ಏನಾದರೂ ಸಜೆಷನ್ಸ್ ಇದ್ದರೆ ಕೊಡಿ. ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು. ಸೊ ಇವತ್ತಿಂದು ಕ್ಲೋಸಿಂಗ್ ಡೇಟಾ ಬಂದು ಇಷ್ಟು. 2000 ಲಾಸ್ ಮಾಡ್ಕೊಂಡಿದ್ದೀನಿ ಇವತ್ತು. ನೋಡೋಣ, ನಾಳೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.